ಆಕಾಶವಾಣಿ ಕನ್ನಡ ಭಾರತಿ ಚರ್ಚೆ ಸಾಮಾಜಿಕ ಮಾಧ್ಯಮಗಳು ಮತ್ತು ಕನ್ನಡದ ಅಸ್ಮಿತೆ. ಭಾಗವಹಿಸಿದ್ದಾರೆ ಪತ್ರಕರ್ತ ಸಹ್ಯಾದ್ರಿ ನಾಗರಾಜ್, ಲೇಖಕಿ ಹಾಗೂ ಅಂಕಣಕಾರ್ತಿ ಕುಸುಮಾ ಆಯರಹಳ್ಳಿ ಹಾಗೂ ಕನ್ನಡ ಪ್ರಾಧ್ಯಾಪಕಿ ಡಾ ದೇವಮ್ಮಣ್ಣಿ. ಚರ್ಚೆಯನ್ನು ನಡೆಸಿಕೊಡುತ್ತಾರೆ ಡಾ ಮೈಸೂರು ಉಮೇಶ್. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕನ್ನಡ ಭಾರತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವೆಲ್ಲರೂ ಕೂಡ ಇಂಟರ್ನೆಟ್ ಯುಗದಲ್ಲಿ ಜೀವಿಸ್ತಾ ಇದ್ದೇವೆ. ತಂತ್ರಜ್ಞಾನ ಅನ್ನುವಂಥದ್ದು ನಮ್ಮ ಬದುಕನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ತಂತ್ರಜ್ಞಾನವನ್ನು ಹೊರತುಪಡಿಸಿದಂತಹ ಬದುಕು ಇದೆಯಾ ಅನ್ನುವಂತಹ ಪ್ರಶ್ನೆ ಹಾಕಿಕೊಂಡಾಗಲೆಲ್ಲ ಒಂದಷ್ಟು ಜಿಜ್ಞಾಸೆಗಳು, ಒಂದಷ್ಟು ಆತಂಕಗಳು, ಒಂದಷ್ಟು ವಿಚಾರಗಳು ನಮ್ಮ ಮನಸ್ಸನ್ನು ಕಾಡ್ತಾ ಸಾಗುತ್ತೆ. ಇಂಥ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳು ನಮ್ಮನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಅದಿಲ್ಲದೇ ನಮ್ಮ ಅಸ್ತಿತ್ವವಿಲ್ಲ ಅನ್ನುವಂತಹ ಸ್ಥಿತಿಗೆ ಬಂದು ನಾವು ತಲುಪಿದ್ದೇವೆ. ಇಷ್ಟೊಂದು ವಿಪುಲವಾಗಿ ನಮ್ಮ ಕಣ್ಣ ಮುಂದೆ ಇರುವಂತಹ, ನಮ್ಮನ್ನು ಆವರಿಸ್ಕೊಂಡಿರುವಂತಹ ಸಾಮಾಜಿಕ ಜಾಲತಾಣದ ಒಳಗಡೆ ಕನ್ನಡದ ಒಂದು ವಿವೇಕವನ್ನು, ಕನ್ನಡದ ಒಂದು ಪ್ರಜ್ಞೆಯನ್ನು, ಕನ್ನಡದ ಅಸ್ಮಿತೆಯನ್ನು ನಾವು ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂತಹ ಕೆಲವು ಸವಾಲುಗಳನ್ನು ನಾವು ಮುಂದಿಟ್ಕೊಂಡು ಈ ಕನ್ನಡ ಭಾರತಿಯಲ್ಲಿ ಒಂದು ಚರ್ಚೆಯನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೇವೆ. ಈ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಪತ್ರಕರ್ತ, ಗಾರ್ಡನ್ ಡಿಸೈನರ್, ಮಾನಸಿಕ ಒತ್ತಡ ನಿರ್ವಹಣಾ ಟ್ರಸ್ಟ್ನ ಸದಸ್ಯರಾಗಿರುವಂತಹ ಸಹ್ಯಾದ್ರಿ ನಾಗರಾಜ್ ಅವರಿದ್ದಾರೆ. ಮೈಸೂರು ಮಹಾರಾಣಿ ಮಹಿಳಾ ಕಲಾ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ದೇವಮ್ಮಣ್ಣಿ ಅವರಿದ್ದಾರೆ. ಲೇಖಕಿ ಹಾಗೂ ಅಂಕಣಗಾರ್ತಿ ಕುಸುಮಾ ಆಯಿರಳ್ಳಿ ಅವರು ನಮ್ಮ ಕೂಡ ಇದ್ದಾರೆ. ಈ ಮೂವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸಹ್ಯಾದ್ರಿ ನಾಗರಾಜ್ ಅವರೇ, ತಾವು ಹೇಳಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ತಾವು ಸಕ್ರಿಯವಾಗಿ ತೊಡಗಿಸ್ಕೊಂಡು ಒಂದಷ್ಟು ಬರಹಗಳನ್ನು ತಾವು ಬರಿತಾ ಬರ್ತಾ ಇದ್ದೀರಿ. ಈ ಕನ್ನಡದ ಅಸ್ಮಿತೆಯನ್ನು ಉಳಿಸುವಲ್ಲಿ ಸಾಮಾಜಿಕ ಜಾಲತಾಣದ ಬರಹಗಳು ಹೇಗೆ ಪೂರಕವಾಗಿ ಇವೆ ಅಂತ ತಮಗನಿಸುತ್ತೆ? ಸರ್, ಸಾಮಾಜಿಕ ಜಾಲತಾಣಗಳು ಅಂದರೆ ಏನು ಅಂತ ನೋಡ್ಕೊಂಡು ಆಮೇಲೆ ಮುಂದೆ ಹೋಗುವಂಥ ಒಂದು, ನಾವು ಹಿಂದಿಂದ ಬ್ಲಾಗ್ ಬರಿತಿದ್ವಿ ಶುರುವಿನ ಸಾಮಾಜಿಕ ಜಾಲತಾಣ ಅದೇ ಅಂತ. ಆಮೇಲೆ ಫೇಸ್ಬುಕ್ ಇಂಟ್ರೊಡ್ಯೂಸ್ ಆಯಿತು, ಟ್ವಿಟರ್ ಬಂತು, ಇನ್ಸ್ಟಾಗ್ರಾಮ್ ಆಯಿತು, ಈಗ ಥ್ರೆಡ್ ಅಂತ ಶುರುವಾಗಿದೆ. ಸೊ ಎಲ್ಲದರಲ್ಲೂ ನಮಗೇನು ಅಂದರೆ ಕನ್ನಡ ಪರವಾಗಿ ಆಲೋಚನೆ ಎಲ್ಲರ ಆಶಯ ಏನು ಅಂದರೆ ಎಲ್ಲದರಲ್ಲೂ ಕನ್ನಡ ಕಾಣಿಸ್ಕೋಬೇಕು ಅಂತ. ಸೊ ಆದರೆ ಎಲ್ಲದರಲ್ಲೂ ನಾವು ಹಂಗೆ ಆಶಯ ಇದೆ ಅಷ್ಟೇ. ಆದರೆ ಹಂಗಂತ ಆಲೋಚನೆ ಮಾಡೋದು ಇನ್ನೊಂದು ಮಿತಿ ಇದೆ. ಏನಂದರೆ ಬರೀ ಲಿಪಿ ಬಂದ್ರಷ್ಟೇ ಕನ್ನಡ ಭಾಷೆ ಅದರಿಂದ ಸಹಾಯ ಆಗ್ತದೆ ಅಥವಾ ಉಳಿತದೆ ಅಥವಾ ಬೆಳೀತದೆ ಅನ್ನೋ ಒಂದು ಆಲೋಚನೆ ಕೂಡ ಇದರಿಂದ ಇದೆ. ಆದರೆ ಬರೀ ಲಿಪಿ ಬಳಸೋದ್ರಿಂದ ಭಾಷೆಗೆ ಏನಾದರೂ ಪ್ರಯೋಜನ ಇದೆಯಾ ಇಲ್ವಾ ಅನ್ನೋದು ಬೇರೆಯೇ ಚರ್ಚೆ. ಆದರೆ ಕನ್ನಡ ಲಿಪಿಯನ್ನು ಹೆಚ್ಚೆಚ್ಚು ಬಳಸ್ತಾ ಹೋದಂಗೆ ತಂತ್ರಜ್ಞಾನದಿಂದ ಅದಕ್ಕೆ ಏನೆಲ್ಲ ಉಪಯೋಗ ಆಗ್ತದೆ ಭಾಷೆಗೆ, ಅಥವಾ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡ್ತಾ ಭಾಷೆಯ ಬಳಕೆಗೆ ಹೆಂಗೆ ಅದನ್ನ ಉಪಯೋಗಿಸ್ಕೋಬೋದು ಅನ್ನೋ ಬಾಗಿಲುಗಳು ತೆರೀತಾ ಹೋಗ್ತವೆ. ಸೊ ಹಾಗಾಗಿ ಹೆಚ್ಚೆಚ್ಚು ಕನ್ನಡ ಬಳಕೆ ಮಾಡೋ ಸಾಧ್ಯತೆಗಳನ್ನ ವಿಸ್ತರಿಸ್ತಾ ಹೋಗೋದು ಒಳ್ಳೆಯದು ಅಂತ. ಆ ಸಾಧ್ಯತೆಗಳು ನಮ್ಮ ಎದುರುಗಡೆ ಸಾಕಷ್ಟು ತೆರೆದುಕೊಳ್ತಾ ಬರ್ತಾ ಇದ್ದಾವೆ. ಆದರೆ ತಂತ್ರಜ್ಞಾನ ಬಳಸದೇ ಇರೋರು ದೂರ ನಿಂತ್ಕೊಂಡು ಅದನ್ನು ನೋಡುವಾಗ ಬೇರೆ ಬೇರೆ ಥರದ ಅಭಿಪ್ರಾಯಗಳು ಬರ್ತವೆ, ಮಿತಿಗಳಿದ್ದಾವೆ ಅಂತ ಅನ್ನಿಸ್ತದೆ. ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತೀವಲ್ಲ ಹಾಗೆ. ಸೊ ಅದೇನೇ ಸವಾಲುಗಳಿದ್ದರೂ, ಮಿತಿಗಳಿದ್ದರೂ, ಬೇರೆ ಬೇರೆ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಬಳಕೆಯಲ್ಲಿ, ಸಾಮಾಜಿಕ ಮಾಧ್ಯಮಗಳ ಬಳಕೆಯಲ್ಲಿ ಲಿಪಿ ಅಂತನಾದರೂ ಅಂದ್ಕೊಳ್ಳಿ ನೀವು, ಟೆಕ್ನಿಕಲಿ ತಾಂತ್ರಿಕವಾಗಿ ನೋಡೋದಾದ್ರೆ ಒಂದು ಭಾಷೆನ ಲಿಪಿ ಅಂತ, ಅಂದರೆ ಟೆಕ್ನಾಲಜಿ ಆ್ಯಂಗಲಿಂದ ನೋಡೋದಾದ್ರೆ. ಸೊ ಬಳಕೆ ಮಾಡೋದು ಒಳ್ಳೆಯದು, ಮತ್ತು ಬಳಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ, ಅದು ಒಳ್ಳೆ ಲಕ್ಷಣ ಅಂತ ಅನಿಸ್ತದೆ. ಅಂದರೆ ಬರೆಯುವಂಥವರ ಸಂಖ್ಯೆ ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂಥೇಳಿ. ದೇವಮ್ಮಣ್ಣಿ ಅವರೇ, ತಾವು ಹೇಳಿ, ಒಬ್ಬ ಕನ್ನಡ ಪ್ರಾಧ್ಯಾಪಕಿಯಾಗಿ ತಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ವಿದ್ಯಾರ್ಥಿಗಳು ನೋಡಿದಾಗ ಅವರ ಕೈನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲು ಇರುತ್ತೆ. ಅವರು ತಮಗೆ ಬೇಕಾದಂತಹ ಬ್ಲಾಗ್ಗಳನ್ನು ಅಥವಾ ಯಾವುದೇ ಸಾಮಾಜಿಕ ಮಾಧ್ಯಮಗಳನ್ನು ಅವರು ಜಾಲ ಆಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಕೊರೋನಾ ಅನ್ನುವಂಥದ್ದು ಕೂಡ ಪ್ರವೇಶ ಆಯಿತು ಇತ್ತೀಚಿನ ವರ್ಷಗಳಲ್ಲಿ. ಈ ಸಾಮಾಜಿಕ ಮಾಧ್ಯಮ
ಹೇಗೆ ಅಂಥ ಸಂದರ್ಭಗಳಲ್ಲಿ ತಮ್ಮ ಪಾಠ ಪ್ರವಚನಗಳಿಗೆ ಅನುಕೂಲ ಆಯಿತು, ಅದರಲ್ಲೂ ಕನ್ನಡವನ್ನು ಪಾಠ ಮಾಡುವ ಸಂದರ್ಭದಲ್ಲಿ? ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೋಡೋದಾದರೆ, ಈಗ ನಾನು ಕ್ಲಾಸಲ್ಲಿ ಪಾಠ ಮಾಡುವಾಗ ಕೇಳ್ತಿರ್ತೀನಿ ಮಕ್ಕಳಿಗೆ ಫೇಸ್ಬುಕ್ಕು ಅಥವಾ ಇನ್ಸ್ಟಾಗ್ರಾಮ್ ಬಗ್ಗೆ ಅಥವಾ ವಾಟ್ಸಪ್ ಹೆಚ್ಚು ಬಳಕೆ ಆಗ್ತಾ ಇದೆ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ತುಂಬ ಜನ ಇಲ್ಲ. ಬಹುಶಃ ನಮ್ಮ ಕಾಲೇಜು ಹಳ್ಳಿ ಮಕ್ಕಳು ಬರೋ ಕಾಲೇಜ್ ಆಗಿರೋದ್ರಿಂದ ಅವ್ರಿಗೆ ಅಷ್ಟು ಪರಿಚಯ ಇಲ್ಲ ಅಂತ ಅಂದ್ಕೊಳ್ತೀನಿ. ನಂಗೆ ಆಶ್ಚರ್ಯ ಕೂಡ, ಕ್ಲಾಸಲ್ಲಿ ಫೇಸ್ಬುಕ್ಕಲ್ಲಿ ಇಂಥದ್ದು ಯಾರ್ದೋ ಒಬ್ಬರದು ಚೆನ್ನಾಗಿದೆ ನೋಡಿ ಬರಹ ಇವತ್ತು ಓದಿ ಅಂತ ಹೇಳಿದಾಗ ನಾವು ಯಾರೂ ಫೇಸ್ಬುಕ್ಕಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಆ ಥರದ್ದೇ ಒಂದು, ಅಂದರೆ ಆ ಥರದ ಪರಿಚಯ ಇಲ್ಲ ಅನ್ನೋ ಥರದ್ದು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಹೇಳುವಾಗ. ಬಟ್ ವಾಟ್ಸಪ್ ಹೆಚ್ಚು ಬಳಕೆ ಇದೆ. ನೀವು ಹೇಳಿದಾಗ ಆನ್ಲೈನ್, ಕೊರೋನಾ ಟೈಮಲ್ಲಿ ಆನ್ಲೈನ್ ತರಗತಿ ಕ್ಲಾಸ್ಗಳಿಗೆ ತುಂಬ ಹೆಲ್ಪ್ ಆಗಿದೆ. ಆದರೆ ಎಲ್ಲಿ ಇಂಟರ್ನೆಟ್ ಸಮಸ್ಯೆ ಇದೆಯೋ ಅಂಥ ಕಡೆ ರೀಚ್ ಆಗೋಕ್ಕಾಗಿಲ್ಲ, ಅಲ್ಲಿ ಸಮಸ್ಯೆ ಇದ್ದೇ ಇದೆ. ಬಟ್ ಒಂದು ಕಡೆ ತರಗತಿಗಳನ್ನು ಆನ್ಲೈನ್ ಮೂಲಕ ಕೂಡ ನಾವು ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿದೆ, ಪಾಠ ಪ್ರವಚನಗಳನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಆ ರೀತಿ ಸಾಧ್ಯತೆಗಳು ನಮಗೆ ಉಪಯೋಗ ಬಂದಿದೆ ಸಾಕಷ್ಟು. ಬಟ್ ವಿದ್ಯಾರ್ಥಿಗಳಿಗೆ ನಿಮಗೆ ಬರಹದ ದೃಷ್ಟಿಯಿಂದ ಈಗ ನಾವು ಅವರಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಡ್ತೀವಿ, ಈಗ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕು. ಈಗ ಇಂಟರ್ನ್ಶಿಪ್ ಅಂತ ಇದೆ, 5th ಸೆಮಿಸ್ಟ್ರಲ್ಲಿ ಸ್ಟಾರ್ಟ್ ಆಗಿ 6th ಸೆಮ್ಮಲ್ಲಿ ನಾವು ಸಬ್ಮಿಟ್ ಮಾಡಬೇಕು ಒಂದು ಇಂಟರ್ನ್ಶಿಪ್ ಅಂತ ಹೇಳಿ. ಅದರಲ್ಲಿ ಏನಾಗುತ್ತೆ ಈಗ ಅವ್ರಿಗೆ ಅಂತಂದರೆ, ಅವರು ನಮಗೆ ಕೇಳೋದಷ್ಟೇ ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕಾ ಅಂತ ಕೇಳ್ತಾರೆ ಅವರು. ಸೊ ನಾವು ಹೇಳೋದು ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕಾ ಅಂತ ಕೇಳುವಾಗ ಅವ್ರಿಗೆ ಅಟ್ಲೀಸ್ಟು ಕನ್ನಡ ಟೈಪಿಂಗ್ ಬರಲಿ ಅನ್ನೋ ಕಾರಣಕ್ಕೆ, ಅಂದರೆ ಕನ್ನಡ ಭಾಷೆಯನ್ನು ಸಿಸ್ಟಮಲ್ಲಿ ಬಳಸುವಂಥದ್ದು ಅವರಿಗೆ ಪರಿಚಯ ಆಗಲಿ ಅನ್ನೋ ಕಾರಣಕ್ಕೆ ನಾವೇನು ಹೇಳ್ತೀವಿ, ಬರವಣಿಗೆ ಬೇಡ, ನೀವು ಟೈಪ್ ಮಾಡಿನೇ ಸಬ್ಮಿಟ್ ಮಾಡಿ ಅಂತ ಹೇಳ್ತೀವಿ. ಸೊ ಅವರು ಹೇಳೋದೇನು ಅಂದರೆ, ಅವ್ರಿಗೆ ಗೊತ್ತಿದೆ ಕನ್ನಡ, ನಿಮಗೆ ಟೈಪಿಂಗ್ ಗೊತ್ತಿಲ್ಲ ಅಂತೇನಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಆದರೆ ಸಿಸ್ಟಮ್ ಇಲ್ಲ, ಮನೆಯಲ್ಲಿ ಅವ್ರಿಗೆ ಕಂಪ್ಯೂಟರ್ ಇರಲ್ಲ, ಅಥವಾ ಕಾಲೇಜಲ್ಲಿ ಲ್ಯಾಬ್ ಇದೆ ಬಟ್ ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ಅವಧಿ ಸಾಲಲ್ಲ ಅಂತಕ್ಕಂಥದ್ದು. ಸೊ ಆಗ ನಾವು ಅವರಿಗೆ ಈ ಮೊಬೈಲ್ಗಳ ಆ್ಯಪ್ಗಳಿದೆಯಲ್ಲ ಸರ್, ಈಗ ದೇಶ್ ಅಂತ ಒಂದು ಕನ್ನಡ ಆ್ಯಪ್ ಇದೆ, Gboard ಹಾಕೋಬೋದು ನಾವು ಬೇಕು ಅಂತಂದರೆ. ಸೊ ಈ ಥರ ಬೇರೆ ಬೇರೆಯ ಆ್ಯಪ್ಗಳನ್ನು ನಾವು ಹಾಕೊಳ್ಳೋ ಮೂಲಕ ಕನ್ನಡ ಟೈಪಿಂಗನ್ನು ನಾವು ಮೊಬೈಲಲ್ಲೇ ಮಾಡ್ಬೋದು. ಇವಾಗೆಲ್ಲ ಗೂಗಲಲ್ಲಿ ಸಾಕಷ್ಟು ಅದರ ಅವಕಾಶಗಳು ಜಾಸ್ತಿ ಇದೆ ನಿಮಗೆ. ಹಾಗಾಗಿ ಮತ್ತು ವಾಯ್ಸ್ ಜಸ್ಟ್ ಓದ್ತಾ ಹೋದರೆ ಸಾಕು. ಫಸ್ಟ್ ಸ್ಟೆಪ್ ಏನು ಅಂದರೆ, ನಾವು ಕನ್ನಡ ಟೈಪಿಂಗ್ ಕಲೀಲಿ ಅಂತ ಹೇಳ್ತೀವಿ ಅವರಿಗೆ. ಯಾಕಂದರೆ ಉದ್ಯೋಗಾವಕಾಶಗಳು, ಕನ್ನಡ ಆ್ಯಕ್ಚುಲಿ ಟೆಕ್ನಾಲಜಿ ಮೂಲಕ ಕೂಡ ಹೇಗೆ ಉದ್ಯೋಗಾವಕಾಶಗಳನ್ನು ಪಡ್ಕೊಳ್ಬೋದು ಅನ್ನೋ ದೃಷ್ಟಿಯಿಂದ ಇವತ್ತು ಕನ್ನಡ ಟೈಪಿಂಗ್ ಗೊತ್ತಿರೋ ಮಕ್ಕಳಿಗೆ ಹೆಚ್ಚಿನ ಉದ್ಯೋಗಾವಕಾಶಗಳಿಗೆ ಇದೆ. ಹಾಗಾಗಿ ಕನ್ನಡ ಟೈಪಿಂಗ್ ಕಲೀರಿ ಅಂತ ಹೇಳ್ತೀವಿ ನಾವು. ಮತ್ತೆ ಅವರಿಲ್ಲ ಟೈಪಿಂಗು ಅಷ್ಟೆಲ್ಲ ಯಾರು ಕೂತ್ಕೊಂಡು ಟೈಪ್ ಮಾಡ್ತಾರೆ ಅನ್ನೋ ಮಟ್ಟಕ್ಕೂ ಅವರು ಕಲಿಯೋಕ್ಕೆ ಮುಂಚೆನೇ ಯೋಚನೆ ಮಾಡ್ತಾರೆ. ಅಂಥವರಿಗೆ ಇಲ್ಲ, ವಾಯ್ಸ್ ಏನಾಗಿದೆ ಅದು ಟೆಕ್ಸ್ಟ್ಗೆ ಕನ್ವರ್ಟ್ ಆಗುತ್ತೆ ಇವತ್ತು. ಸೊ ಅಂಥದ್ದು ಸಾಕಷ್ಟಿದೆ ಇವಾಗ, ಅಂಥವುಗಳನ್ನ ನೀವು ಮಾಡ್ಬೋದು ಅಂತಕ್ಕಂಥದ್ದು. ಸೊ ಗಣಕ ಪರಿಷತ್ ಕೂಡ ಅಂಥ ಒಂದು ಇದನ್ನು ವೆಬ್ಸೈಟನ್ನು ಕೂಡ ಇಂಪ್ರೂವ್ ಮಾಡಿದೆ. ಆ ಥರದ್ದನ್ನು brahmiakshara.com ಅಂತ ಹೇಳಿ ಆ ಥರದ್ದಿದೆ. ಮತ್ತು ವಾಗಾಕ್ಷರ ತಂತ್ರಾಂಶ ಇದೆ. ಸೊ ಇಂಥವುಗಳನ್ನು ಬಳಕೆ ಮಾಡಿಕೊಂಡು ವಾಯ್ಸ್ ಏನಿರುತ್ತದೆ, ಮಾಹಿತಿ ಏನಿರುತ್ತೆ ಕಂಟೆಂಟು, ಅದನ್ನು ಟೆಕ್ಸ್ಟ್ಗೆ ಕನ್ವರ್ಟ್ ಮಾಡುವಂಥದ್ದು. ಸೊ ಸಾಕಷ್ಟು ಅವಕಾಶಗಳು ಇವತ್ತಿದೆ ಅಂತ ಅನಿಸುತ್ತೆ ಸರ್. ಅಂದರೆ ಒಬ್ಬ ವಿದ್ಯಾರ್ಥಿಯಾಗಿ ಅಥವಾ ಅಧ್ಯಾಪಕರಾಗಿ, ನಾನು ವೈಯಕ್ತಿಕವಾಗಿ ಹೇಳೋದಾದರೆ ಅಧ್ಯಾಪಕರಾಗಿ ಮತ್ತು ಸಂಶೋಧಕರಿಗೆ ಕೂಡ ನನಗೆ ಅನಿಸೋದು ತುಂಬ ಅವಕಾಶ ಇದೆ ಅಂತ. ಯಾಕಂದರೆ ನಾವೆಲ್ಲ ಸರಿ 10 ವರ್ಷದ ಹಿಂದೆ PhD ಸಂಶೋಧನೆ ಶುರು ಮಾಡಿದಾಗ ನಮಗೆ ಯಾವುದೋ ಒಂದು ಥೀಸಿಸ್ ಬೇಕು ಅಂತಂದರೆ ನಾವು ಯೂನಿವರ್ಸಿಟಿಗೆ ಹೋಗಬೇಕಾಗಿತ್ತು. ಈಗ ನನಗೆ ಹಂಪಿ ಯೂನಿವರ್ಸಿಟಿಯ ನಾನು ಥೀಸಿಸ್ ನೋಡಬೇಕಂದ್ರೆ ಅಲ್ಲೇ ಹೋಗಬೇಕು. ಅಲ್ಲೇ ಹೋಗಿ ನಾನು ಅದನ್ನು ಯಾವ ಟಾಪಿಕ್ ನನಗೆ ಬೇಕು ಅದು ಲೆಡ್ಜರ್ ಓಪನ್ ಮಾಡಿ ಎಲ್ಲ ಪ್ರತಿಯೊಂದು ಸರ್ಚ್ ಮಾಡಬೇಕು. ಬಟ್ ಇವತ್ತು ನಿಮಗೆ ಮೈಸೂರು ಯೂನಿವರ್ಸಿಟಿ, ಈಗ ಯಾರೋ ಒಬ್ಬ ಹಂಪಿಲಿ ಕೂತ್ಕೊಂಡು ಅಥವಾ ಬೆಳಗಾಮಲ್ಲಿ ಕೂತ್ಕೊಂಡು ಮೈಸೂರು ಯೂನಿವರ್ಸಿಟಿಯಲ್ಲಿ ಎಷ್ಟು ಥೀಸಿಸ್ ಆಗಿದೆ, ಶೋಧಗಂಗಾದಲ್ಲಿ ಇವತ್ತು ಸರ್ಚ್ ಮಾಡ್ಬೋದು. ನೀವು ಶೋಧಗಂಗಾಗೆ ಹೋಗ್ಬಿಟ್ಟು ಒಂದ್ಸಲ ಸರ್ಚ್ ಕೊಟ್ಟರೆ ನಿಮಗೆ ಎಲ್ಲ PhD ಥೀಸಿಸ್ ಕೂಡ ಡಿಸ್ಪ್ಲೇ ಆಗುತ್ತೆ. ಸೊ ಹಾಗಾಗಿ ನನಗನ್ಸೋದು ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಆಮೇಲೆ ಸಂಶೋಧಕರಿಗೆ ಮತ್ತು ಅಧ್ಯಾಪಕರಿಗೆ, ಅಂದರೆ ಬೇರೆ ಬೇರೆ ಥರದ ಒಂದು ಹೊಸ ಸಾಧ್ಯತೆಗಳಿದೆಯಲ್ಲ ಸರ್, ಅದಕ್ಕೆ ತುಂಬ ಅವಕಾಶಗಳಿದೆ ಅಂತ ನನಗನ್ಸುತ್ತೆ. ಸಂಶೋಧನೆ ವಿಷಯಕ್ಕೆ ಬಂದರೂ ಕೂಡ archive.org ಇದೆ ನೋಡಿ. ನನಗೆ ಈಗ ಮೇಸ್ಟ್ರಾಗಿ ಕೂಡ ನಾನು ಈಗ ಏನಾಗುತ್ತೆ, ಪಾಠ ಮಾಡಬೇಕಂದ್ರೆ ಈಗ ನನಗೆ ಯಾವುದೋ ಹಳೆ ಟೆಕ್ಸ್ಟ್ಗಳು ಸಿಗಲ್ಲ. ಟೆಕ್ಸ್ಟ್ಗಳೀಗ ಸಾಹಿತ್ಯ ಚರಿತ್ರೆಗಳು ನೋಡಿ ರೀಪ್ರಿಂಟ್ ಆಗ್ತಾ ಇಲ್ಲ, ನಿಮಗೂ ಗೊತ್ತಿರುತ್ತೆ. ಮೈಸೂರು ಯೂನಿವರ್ಸಿಟಿ ಸಾಹಿತ್ಯ ಚರಿತ್ರೆಗಳು ಸಿಗ್ತಾ ಇಲ್ಲ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸಾಹಿತ್ಯ ಚರಿತ್ರೆಗಳು ಸಿಗ್ತಾ ಇಲ್ಲ. ಬಟ್ ನಮಗೆ ಅಂಥ ಟೆಕ್ಸ್ಟ್ಗಳಲ್ಲಿ ಒಂದ್ಸಲ ಹೇಗಿತ್ತು ಪಾಠ, ಇದು ನೋಡಬೇಕು, ನಮ್ಗೆ ಯಾವುದೋ ಬೇರೆ ಬುಕ್ಕಲ್ಲಿ ಓದೋಕ್ಕಿಂತ ಅಲ್ಲೊಂದ್ಸಲ ನೋಡೋಣ ಅಂತ ಅನಿಸಿದಾಗ ನಮ್ಮ ತಲೆಮಾರಿಗೆ ಇಲ್ಲವೇ ಇಲ್ಲ, ಆ ಟೆಕ್ಸ್ಟ್ಗಳಿಲ್ಲ ಮತ್ತು ರೀಪ್ರಿಂಟ್ ಆಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನನಗೆ archive.org ಒಳಗಡೆ ನೋಡಿದಾಗ ಸಾಕಷ್ಟು ಸೋರ್ಸ್ ಇದೆ ಸರ್. ಅಲ್ಲಿ ಅಧ್ಯಾಪಕರಿಗೆ ಪಾಠ ಮಾಡೋದಕ್ಕೂ ಕೂಡ ತಂತ್ರಜ್ಞಾನವನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಆಗ್ತಾ ಇದೆ ನನಗೆ. ಮತ್ತು ಸಂಶೋಧಕರಿಗೆ ಕೂಡ ಬೇರೆ ಬೇರೆಯ ಒಂದು ಇದಿದೆಯಲ್ಲ, ಬೇರೆ ಬೇರೆ ತಾಣಗಳಲ್ಲಿ ನಾವು ಅದನ್ನು ನೋಡುವಂಥದ್ದು ಇದೆಯಲ್ಲ. ಸೊ ಹಾಗಾಗಿ ಹೆಚ್ಚು ಮಾಹಿತಿ ವಿದ್ಯಾರ್ಥಿ, ಅಧ್ಯಾಪಕ, ಸಂಶೋಧಕರು ಈ 3 ಜನರಿಗೂ ಕೂಡ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಎರಡೂ ವಿಚಾರಗಳಲ್ಲಿ ಕೂಡ ತಂತ್ರಾಂಶವನ್ನು ನಾವು ಪೂರಕವಾಗಿ ಬಳಸ್ಕೊಂಡ್ರೆ ಸಾಕಷ್ಟು ಹೆಚ್ಚಿನ ಅಭಿವೃದ್ಧಿಗೆ ಅವಕಾಶ ಇದೆ ಅಂತ ಅನ್ಸುತ್ತೆ.
ಬಹಳ ಸಂತೋಷ ದೇವಮಣಿ ಅವರೇ ಹಾಗೂ ನಾಗರಾಜ್ ಅವರೇ, ತಮ್ಮ ಅಭಿಪ್ರಾಯಗಳನ್ನು ಬಹಳ ಸ್ಪಷ್ಟವಾಗಿ ತಾವು ಸಾದರ ಪಡಿಸಿದ್ದೀರಿ. ಒಂದು ಲಿಪಿ ಅನ್ನುವಂಥದ್ದು, ಅದರಲ್ಲೂ ಕನ್ನಡ ಲಿಪಿ ಸಮರ್ಥವಾಗಿ ಬಳಕೆ ಆಗ್ತಾ ಇದೆ. ಸಮರ್ಥವಾದಂತಹ ಬಳಕೆ ವಿದ್ಯಾರ್ಥಿಗಳಿಗೆ ಸಮರ್ಪಕವಾಗಿ ತಲುಪ್ತಾ ಇದೆ ಅನ್ನುವಂತಹ ಅಭಿಪ್ರಾಯಗಳನ್ನು ತಾವು ವ್ಯಕ್ತಪಡಿಸಿದಿರಿ. ಕುಸುಮ ಅವರೇ, ತಾವು ಲೇಖಕಿಯಾಗಿ, ಅಂಕಣಕಾರ್ತಿಯಾಗಿ, ಕಥೆಗಾರ್ತಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂಥವ್ರು. ತಾವು ಇಷ್ಟು ವರ್ಷಗಳ ಒಂದು 20 ವರ್ಷಗಳ ಒಂದು ಸಾಹಿತ್ಯ ಸೇವೆ ತಮ್ಮದು ಇದೆ. ನೀವು ಅಕ್ಷರ ರೂಪಗಳಲ್ಲಿ, ಅದರಲ್ಲಿ ಪುಸ್ತಕದ ರೂಪದಲ್ಲಿ ಬರುವಂತಹ ಆ ಒಂದು ಕೃತಿ ಮತ್ತು ನಿಮ್ಮ ಬ್ಲಾಗ್ಗಳಲ್ಲಿ ಬರೆಯುವಂತಹ ಬರಹ ಯಾವುದು ಎಫೆಕ್ಟಿವ್ ಅಂತ ತಮಗೆ ಅನಿಸುತ್ತೆ? ನಮಸ್ಕಾರ ಕೇಳುಗರಿಗೆಲ್ಲ, ನಿಮಗೂ ನಮಸ್ಕಾರ. ಭಾಷೆ ಅನ್ನೋದು ಒಂದು ಮಡಿವಂತಿಕೆನ ಬಿಡಬೇಕಾಗತ್ತೆ. ಈಗ ಪ್ರತಿ ತಿಂಗಳು ಅಥವಾ ಪ್ರತಿ ದಿನ ಅಂತಲೂ ಹೇಳ್ಬೋದು. ಈಗ ಜಾಗತಿಕ ಮಟ್ಟದಲ್ಲಿ ನೋಡಿಕೊಂಡ್ರೆ ತಂತ್ರಜ್ಞಾನ ಬದಲಾಗ್ತಿರೋ ಹೊತ್ತಲ್ಲಿ ಹೊಸ ತಂತ್ರಜ್ಞಾನಕ್ಕೆ, ಹೊಸ ವೇದಿಕೆಗಳಿಗೆ ತನ್ನನ್ನು ತಾನು ಒಗ್ಗಿಸ್ಕೊಳ್ಳದೆ ಹೋದರೆ ಆ ಭಾಷೆ ಸಾಯುತ್ತೆ, ಆ ಬರವಣಿಗೆ ಕೂಡ ಸಾಯುತ್ತೆ. ರೂಪಾಂತರ ಅನ್ನುವುದು ಮನುಷ್ಯನಿಗೆ ಮಾತ್ರ ಅಲ್ಲ, ಅವರ ರೀತಿ ನೀತಿಗಳಿಗೆ ಮಾತ್ರ ಅಲ್ಲ, ಬದುಕಿಗೆ ಮಾತ್ರ ಅಲ್ಲ, ಭಾಷೆಗೆ ಕೂಡ ಬೇಕು. ಭಾಷೆ ಇದ್ದಂಗೆ ಇರಬೇಕು, ನಾವು ಮಾತ್ರ ಬದಲಾಗ್ತಾ ಇರಬೇಕು. ಲೆಟ್ರ್ ಇದ್ದಿದ್ದು ವಾಟ್ಸಪ್ ಆಗಬೇಕು, ಭಾಷೆ ಮಾತ್ರ ಇಲ್ಲ ಮಡಿ ಅಂತ ಹೇಳೋಕ್ಕಾಗಲ್ಲ ನಾವು, ಅದು ಕೂಡ ಬದಲಾಗ್ತಾ ಇರುತ್ತೆ. ಹಾಗಾಗಿ ಭಾಷೆ ನದಿಯ ಹಾಗೆ, ನಾವು ಬೇಡ ಅಂದರೂ ಅದರ ವೇದಿಕೆಗಳನ್ನು ಅದೇ ಹುಡುಕೊಳ್ಳುತ್ತೆ ಹೊಸ ತಂತ್ರಜ್ಞಾನ ಬದಲಾದ ಹಾಗೆ. ಈಗ ಎಷ್ಟೊಂದು ಫಾಂಟ್ಗಳು ಬಂದಿವೆ. ಈಗ ನೀವು ಡಿಜಿಟಲ್ ಮತ್ತು ಪುಸ್ತಕದ ರೂಪದ ಸಾಹಿತ್ಯ ಅಂತ ನೋಡಿದ್ರೆ, ಈಗ ದೇವಮಣಿ ಹೇಳಿದ ಹಾಗೆ ನಿಮಗೆ ಒಂದಿಡೀ ಲೈಬ್ರರಿನ ಸಾವಿರ ಲಕ್ಷ ಅಂತ ಬೇಕಾದರೂ ಇಟ್ಕೊಳ್ಳಿ, ಒಂದಿಡೀ ಲೈಬ್ರರಿನ ನಮ್ಮ ಕೈಯೊಳಗಿನ ಒಂದು ಪುಟ್ಟ ಮೊಬೈಲ್ನಲ್ಲಿ ನಾವು ನೋಡ್ಬೋದು. ನಾವು ಇದನ್ನ ನೆಗೆಟಿವ್ ಆಗಿ ನೋಡಬೇಕಾಗಿಲ್ಲ. ಈ ಅಂಶನ ನಾವೆಲ್ಲೋ ಪ್ರಯಾಣ ಮಾಡ್ತಾ ಇರ್ತೀವಿ ರೈಲಲ್ಲಿ, ನಮಗೆ ಸಾಕಷ್ಟು ಸಮಯ ಇರುತ್ತೆ, ಎಲ್ಲೋ ಉತ್ತರ ಭಾರತಕ್ಕೆ ಹೋಗ್ತೀನಿ, ನಾನು 3 ದಿನ ಪ್ರಯಾಣ ಮಾಡ್ತಿರ್ತೀನಿ, ನಾನು ಎಷ್ಟು ಪುಸ್ತಕ ಅಂತ ತೊಗೊಂಡು ಹೋಗೋಕ್ಕಾಗತ್ತೆ? ಆಗಲ್ಲ. ಮೊಬೈಲಲ್ಲಿ ಎಷ್ಟು ಬೇಕಾದರೂ ಇಟ್ಕೊಳ್ಬೋದು, ಮತ್ತು ಅದು ಪರಿಸರ ಸ್ನೇಹಿ ಕೂಡ ಒಂದು ರೀತಿಲಿ. ಒಂದೇನೆಂದರೆ, ಈಗ ನಾವು ಟ್ರೆಡಿಷನಲ್ ವೇನಲ್ಲಿ ಓದ್ಕೊಂಡು ಬಂದಿದ್ದೀವಿ, ನನಗೆ ಪುಸ್ತಕ ಕೈಯಲ್ಲಿ ಹಿಡ್ಕೊಳ್ಳಿಲ್ಲ ಅಂದರೆ ಆಗಲ್ಲ, ಪತ್ರಿಕೆ ಕೈಯಲ್ಲಿ ಹಿಡ್ಕೊಂಡು ಓದಲಿಲ್ಲ ಅಂದರೆ ಆಗಲ್ಲ. ಈ ಕನ್ನಡದ ಬಹುತೇಕ ಪತ್ರಿಕೆಗಳು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ಶುರು ಮಾಡಿವೆ, ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮೇ ನಾಳಿನ ಮಾಧ್ಯಮ ಅಂತ ಆಗಿದೆ. ಅದು ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಬೇರೆ ಬೇರೆ ಎಲ್ಲ ಥರದ, ಈಗ ನಾನು ಮುಂಚೆ ಧಾರಾವಾಹಿಗಳಿಗೆ 1.5 ದಶಕಗಳ ಕಾಲ ಸಂಭಾಷಣಕಾರ್ತಿ. ನಾವು ಊರಿಗೆ ಬರೋ ಹಾಗಿಲ್ಲ, ಹಬ್ಬ ಅಂದ್ರೂ ಶೂಟಿಂಗಲ್ಲಿ ಇರಬೇಕಿತ್ತು, ಅಲ್ಲಿ ಕೂತು ಬರಿಬೇಕಿತ್ತು. ಯಾಕಂದರೆ ಪೇಪರಲ್ಲಿ ಬರಿತಾ ಇದ್ವಿ ಕೈಯಲ್ಲಿ, ಯಾರೋ ಬರಬೇಕಿತ್ತು ನೋಡಿ, ಬಂದು ಇಸ್ಕೊಂಡು ಹೋಗ್ಬೇಕಿತ್ತು. ಎಷ್ಟು ಅಂದರೆ 4 ಪುಟದ ಒಂದು ದೃಶ್ಯಕ್ಕೆ ಎಷ್ಟು ಪೆಟ್ರೋಲ್ ವೇಸ್ಟ್ ಆಗ್ತಾ ಇತ್ತು. ಈಗ ಆ ಥರ ಪರಿಸ್ಥಿತಿ ಇಲ್ಲ. ಈಗ ನಾನು ಪ್ರಪಂಚದ, ಈ ದೇಶವೇ ಬೇಡ, ಪ್ರಪಂಚದ ಯಾವ ಭಾಗದಿಂದನೂ ನಾನು ಏನನ್ನಾದರೂ ಬರೆದು ಕಳಿಸಿದ್ರೆ ಅದು ಶೂಟಿಂಗ್ ಸ್ಪಾಟಲ್ಲಿ ಒಂದು ಚಿಕ್ಕ ಪ್ರಿಂಟ್ ಇಟ್ಕೊಂಡ್ರೆ ಆಯಿತು, ಅವರು ಅಲ್ಲಿ ಪ್ರಿಂಟ್ ತಗೊಳ್ತಾರೆ. ಇದು ಕ್ರಾಂತಿ. ಎಲ್ಲಿ ಕೂತು ಓದಬಹುದು, ಎಲ್ಲಿ ಕೂತು ಬರೆಯಬಹುದು. ಇದ್ರ ಜೊತೆಗೆ ಆಡಿಯೋ ಪುಸ್ತಕಗಳು ಕೂಡ ಬರ್ತಾ ಇವೆ. ಇಡೀ ಮಲೆಗಳಲ್ಲಿ ಮದುಮಗಳು ಕೃತಿಯನ್ನು ಒಂದು ಋತುಮಾನ ಅನ್ನುವ ಒಂದು ಆ್ಯಪಲ್ಲಿ ಬಹಳ ಸೊಗಸಾಗಿ ಓದಿ, ಅಷ್ಟು ದೊಡ್ಡ ಪುಸ್ತಕ. ಈಗ ಯಾರೋ ಗೃಹಿಣಿಯರು ಮನೆಯಲ್ಲಿ ಪಾತ್ರೆ ತೊಳಿತಾ ಒಂದು ಅಧ್ಯಾಯ ಕೇಳಿಸ್ಕೊಂಡು ಬಿಡಬಹುದು, ನಮ್ಗೆ ಓದ ಸಮಯ ಇಲ್ಲ. ಬೆಂಗಳೂರಿನ ಟ್ರಾಫಿಕ್ಕಲ್ಲಿ 1/4 ಗಂಟೆ ಸಿಕ್ಕಾಕೊಳ್ಳುವವರು ಅಷ್ಟರಲ್ಲಿ ಯಾವುದಾದ್ರೂ ಸಣ್ಣ ಕತೆ ಕೇಳಿಸ್ಕೊಂಡು ಬಿಡಬಹುದು. ಈ ತಂತ್ರಜ್ಞಾನ ಬದಲಾಗಿರೋದು ಭಾಷೆಗೆ ಪೂರಕ ಅನ್ಕೊಂಡ್ರೆ ಪೂರಕ. ಆಮೇಲೆ ಈ ಹೊಸ ವೇದಿಕೆಗಳಿವೆಯಲ್ಲ, ಇವು ಎಷ್ಟೋ ಜನ ಲೇಖಕರನ್ನು ಹುಟ್ಟು ಹಾಕಿದೆ. ಯಾಕೆಂದರೆ ನೋಡಿ, ಕನ್ನಡದಲ್ಲಿ ಮುಂಚೆ ಎಷ್ಟು ಪತ್ರಿಕೆಗಳಿದ್ದಿರಬಹುದು 1-2 ದಶಕಗಳ ಹಿಂದೆ, ಯಾರ್ಯಾರು ಬರೀತಿದ್ದಿರಬಹುದು, ಮತ್ತು ಅದರಲ್ಲಿ ಸಂಪಾದಕರು ಅಂತಿದ್ರು. ಅದು ಅವ್ರಿಗೆ ಹೋಗಿ ನಿಮ್ಗೊಂದು 1000 ಜನ ಬರೆದು ಕಳಿಸಿದ್ರೆ ಒಂದು ಕೆಲವರದ್ದು ಮಾತ್ರ ಪ್ರಿಂಟ್ ಆಗೋ ಸಾಧ್ಯತೆ ಇತ್ತು. ಈಗ ಹಾಗಿಲ್ಲ, ಯಾರು ಬೇಕಾದರೂ ಬರೆದು ಹಾಕ್ಬೋದು. ಈಗ ಈಗ ಟಿ ವಿ ಮೀಡಿಯಾಗೆ ಅಥವಾ ಕೆಲವು ಮಾಧ್ಯಮಗಳಿಗೆ ಏನೋ ನಮಗೆ ಹಾಸ್ಯ ಬರೆಯೋ ಬರಹಗಾರರು ಬೇಕಪ್ಪ ಅಂದರೆ, ಒಬ್ಬರು ಫೇಸ್ಬುಕ್ಕಲ್ಲಿ ಬರೀತಾರೆ ನೋಡ್ರಿ, ತುಂಬ ತಮಾಷೆಯಾಗಿ ಬರೀತಿರ್ತಾರೆ, ಅವ್ರ ಕೈಲಿ ಬರ್ಸ್ಬೋದು ನೋಡಿ ಅಂದರೆ, ಹೊಸ ಬರಹದ ಪ್ರತಿಭೆಗಳನ್ನು ಅಲ್ಲಿ ಹುಡುಕುವ ಹಾಗೆ ಆಗ್ತಾಯಿದೆ. ಮತ್ತು ಯಾರೋ ಅಸಾಮಾನ್ಯ ಲೇಖಕರಾಗಿಲ್ಲದೆ ಇರಬಹುದು, ಎಲ್ಲರೂ ಬರೆಯೋರೆಲ್ಲರೂ ಕುವೆಂಪು ಬೇಂದ್ರೆ ಆಗೋಕ್ಕಾಗಲ್ಲ. ಆದರೆ ಮನುಷ್ಯರಿಗೊಂದು ಒಳಗಿಂದ ಒಂದು ತುಡಿತಾ ಇರುತ್ತೆ, ನಾನು ಏನೋ ಬರೀಬೇಕು ಅಂತ. ಒಂದು 4 ಜನ ಅದನ್ನು ಮೆಚ್ಕೊಂಡಾಗ ಅವ್ರಿಗೆ ಖುಷಿ ಆಗುತ್ತೆ.
ಅಂಥ ಖುಷಿನ ಇಂಥ ವೇದಿಕೆಗಳು ಕೊಡ್ತಾ ಇವೆ. ಯಾರೋ ಮನೆಯಲ್ಲಿ ಕಳೆದು ಹೋಗ್ಬೋದಾಗಿದ್ದಂತಹ, ಈ ಅಕ್ಷರ ಜಗತ್ತಿಂದ ದೂರ ಇರಬಹುದಾಗಿದ್ದಂತಹ ಗೃಹಿಣಿಯರು, ಯಾರೋ ದೂರದ ಜನರಿಗೂ ಕೂಡ ಅಲ್ಲಿ ಒಂದು 4 ಸಾಲು ಬರೆದದ್ದನ್ನು 4 ಜನರಿಗಾರು ಓದಿಸೋಂತಹ ಅವಕಾಶ ಇದೆ. ಇದು ಪಾಸಿಟಿವ್ ಕೂಡ ಇದೆ ಈ ಥರದ ವಿಷಯದಲ್ಲಿ. ಏನಂದರೆ ಈ ಎಲ್ಲದರಲ್ಲೂ ಇರುತ್ತೆ ಪಾಸಿಟಿವ್. ಆದರೆ ಈ ಸಾಮಾಜಿಕ ಜಾಲತಾಣಗಳು ಅಥವಾ ತಂತ್ರಜ್ಞಾನ ಇದರಿಂದ ಭಾಷೆಯ ಬೆಳವಣಿಗೆಗೆ ನನ್ನ ಪ್ರಕಾರ ಹೆಚ್ಚು ಪೂರಕ ಆಗಿದೆ. ಮತ್ತು ಕನ್ನಡದ ಕೆಲವು ಪುಟಗಳಲ್ಲಿ ಈಗ ನನಗೊಂದು ಪದ ಏನು ಈ ಪದದ ನಿಷ್ಪತ್ತಿ ಹೇಗಾಗಿರಬಹುದು ಅಂತ ಅನುಮಾನ ಬಂದರೆ ಒಂದು ಪುಟ ಇರುತ್ತೆ, ಅಲ್ಲಿ ಹೋಗಿ ನಾನು ಬರೆದ್ರೆ ಒಂದು 100 ಜನ ಅದಕ್ಕೆ ಉತ್ತರ ಕೊಡ್ತಾರೆ. ಇದೆಲ್ಲ ಒಳ್ಳೇದಲ್ವಾ? ಇದು ಕನ್ನಡ ಭಾಷೆ, ಕನ್ನಡ ಸಂಸ್ಕೃತಿ, ಕನ್ನಡ ಜನಪದ, ಕನ್ನಡ ಸಾಹಿತ್ಯ ಎಲ್ಲದಕ್ಕೂ ಪೂರಕವೇ ಈ ಮಾಧ್ಯಮಗಳು. ಈ ಬಹುದೀರ್ಘ ಪರಂಪರೆ ಇರುವಂತಹ ಕನ್ನಡ ಸಾಹಿತ್ಯಕ್ಕೆ ಈ ಒಂದು ಡಿಜಿಟಲ್ ಕ್ರಾಂತಿ ಒಂದು ಹೊಸ ಮನ್ವಂತರವನ್ನೇ ಸೃಷ್ಟಿ ಮಾಡ್ತು ಅಂತ ನಾವು ಭಾವಿಸ್ಬೇಕಾಗತ್ತೆ. ಯಾವಾಗಲೂ ಅಷ್ಟೇ, ಹೊಸತು ಬಂದಾಗ ಅದನ್ನು ಒಂದು ರೀತಿಯ ಆತಂಕದ ನೆಲೆಯಲ್ಲೇ ನಿಂತ್ಕೊಂಡು ನಾವು ನೋಡ್ತೇವೆ. ಹಿಂದೆ ಇದ್ದದ್ದೆಲ್ಲ ಏನಾಗ್ಬಿಡ್ತದಪ್ಪ, ಇದು ಬಂದ್ಬಿಟ್ಟಿದೆ ಅನ್ನುವಂತಹ ಒಂದು ಭೂತದ ಹಾಗೇನೆ ನಮಗೆ ಭಾಸ ಆಗ್ತಾ ಇರ್ತದೆ. ಈಗ ಕುಸುಮ ಐರಳ್ಳಿಯವರು ಹೇಳ್ತಾ ಇದ್ರು, ನಾಗರಾಜ್ ಅವರೇ, ಒಂದು ಹೊಸತನ ಬಂದಾಗ ಅದಕ್ಕೆ ನಾವು ತೆರ್ಕೊಳ್ಬೇಕು. ಆ ಮೂಲಕ ಒಂದಷ್ಟು ವಿಚಾರಗಳು ನಮಗೆ ತೆರ್ಕೊಳ್ಳೋದ್ರ ಜೊತೆಗೆ ಒಂದು ಹೊಸತನಕ್ಕೆ ನಾವು ಮಗ್ಗಲನ್ನು ನಾವು ಕೊಡ್ತೇವೆ ಅನ್ನುವಂಥದ್ದು. ಈಗ ಡಿಜಿಟಲ್ ಲೈಬ್ರರಿ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ರು. ಕನ್ನಡಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಡಿಜಿಟಲ್ ಲೈಬ್ರರಿಯಲ್ಲಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂತ ತಮ್ಗನ್ಸುತ್ತೆ? ಸರ್, ಅದು ಈಗಷ್ಟೇ ಚಾಲ್ತಿಗೆ ಬಂದಿರೋ ಒಂದು ಹೊಸ ವಿಷಯ. ಒಂದು ಓದುಗರ ಆಸಕ್ತಿ, ಎರಡನೇದು ತುಂಬ ಕೆಲಸ ಹಿಡಿತದೆ. ಪುಸ್ತಕವನ್ನು ಡಿಜಿಟಲೈಸೇಷನ್ ಮಾಡೋದು, ಡಿಜಿಟಲ್ ರೂಪಕ್ಕೆ ತಂದು ಅದನ್ನ ಸಂಗ್ರಹ ಮಾಡೋದು. ಡಿಜಿಟಲ್ ರೂಪಕ್ಕೆ ತರೋದು ತುಂಬಾ ಸುಲಭ. ಅದನ್ನ ಸಂಗ್ರಹ ಮಾಡೋದು ಮತ್ತು ಸಂಬಂಧಪಟ್ಟವರಿಗೆ ಅಥವಾ ಆಸಕ್ತರಿಗೆ ಅಥವಾ ಓದುಗರಿಗೆ ಅದನ್ನು ತಲುಪಿಸೋ ಹಂಗೆ ಮಾಡೋದು, ಸುಲಭವಾಗಿ ತಲುಪೋ ಹಂಗೆ ಮಾಡೋದು, ಯಾವಾಗಲೂ ಸಿಗೋ ಹಂಗೆ ಮಾಡೋದು ತುಂಬಾ ಕಷ್ಟ. ಅದು ತುಂಬಾ ದೊಡ್ಡ ಸವಾಲು ಈಗ ಸದ್ಯಕ್ಕೆ. ಸೊ ಹಂಗಾಗಿ ಆ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದ್ದಾವೆ. ಅದು ತುಂಬ ದೊಡ್ಡ ಕೆಲಸ. ಅಂದರೆ ಈಗ ಸದ್ಯಕ್ಕೆ ಮುಗಿಯುವಂಥದ್ದು ಮುಗಿಸುವಂಥದ್ದಲ್ಲ, ಆದರೆ ಆಶಾದಾಯಕವಾಗಿದೆ ಬೆಳವಣಿಗೆ ಅಂತ. ಒಂದು ಬರವಣಿಗೆ ರೂಪದ, ಕಾಗದ ರೂಪದ ಪುಸ್ತಕಗಳು ಡಿಜಿಟಲ್ ರೂಪಕ್ಕೆ ಹೋಗಿ ಅದನ್ನು ಓದುವ ಒಂದು ವರ್ಗ ಸೃಷ್ಟಿಯಾಗಿ ಮತ್ತು ಎಲ್ಲರಿಗೂ ಅದು ತಲುಪುತ್ತೆ, ಸುಲಭವಾಗಿ ಆಕ್ಸೆಸ್ ಆಗುತ್ತೆ, ಸಿಗುವಂತಾಗುತ್ತೆ ಅನ್ನೋದು. ಇದು ತುಂಬ ಕಾಲ ಹಿಡಿಬೋದು, ಮತ್ತು ಇದು ಯಾವಾಗಲೂ ನಡೀತಿರೋ ಪ್ರೋಸೆಸ್ ಅಂತ ಅನಿಸುತ್ತೆ. ಯಾಕೆಂದರೆ ನಮ್ಮಲ್ಲಿ ಅಷ್ಟು ಪುಸ್ತಕಗಳಿದ್ದಾವೆ, ಅಷ್ಟು ಸಾಹಿತ್ಯ ಇದೆ. ಸಾಹಿತ್ಯೇತರ ಕೃತಿಗಳು ಕೂಡ ಸಾಹಿತ್ಯ ಕೃತಿಗಳಿಗಿಂತ ದುಪ್ಪಟ್ಟಿದ್ದಾವೆ. ಸೊ ನಾವು ಸಾಮಾನ್ಯವಾಗಿ ಪುಸ್ತಕಗಳು ಅಂದರೆ ಸಾಹಿತ್ಯ ಅಂತಲೇ ಮಾತಾಡ್ತೀವಲ್ಲ, ಅದರಿಂದ ಆಚೆ ದುಪ್ಪಟ್ಟು ಪುಸ್ತಕಗಳಿದ್ದಾವೆ. ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಬೇರೆ ಬೇರೆ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಿದ್ದು, ಸಾಮಾಜಿಕ ಶಿಸ್ತು ವಿಷಯಗಳಿಗೆ ಸಂಬಂಧ. ಸಾಹಿತ್ಯ ಅಂದಾಗ ಕೇವಲ ಅದು ಕನ್ನಡ ಸಾಹಿತ್ಯ ಅಂತ ಅಷ್ಟೇ ಆಗೋದಿಲ್ಲ. ಅದು ಕನ್ನಡ ಸಾಹಿತ್ಯದ ಒಳಗೆ ವೈದ್ಯ ಸಾಹಿತ್ಯ ಇದೆ, ತಂತ್ರಜ್ಞಾನ ಸಾಹಿತ್ಯ ಇದೆ, ಹಾಗೆಯೇ ಇಂಜಿನಿಯರಿಂಗ್ ಸಂಬಂಧಪಟ್ಟಂತಹ ಸಾಹಿತ್ಯ ಕೃತಿಗಳು ಕೂಡ ಇವೆ. ಅದೆಲ್ಲವೂ ಕೂಡ ಎಲ್ಲರಿಗೂ ಸಿಕ್ಕಬೇಕು. ಯಾಕೆ ಅಂತಂದರೆ ದೇವಮಣ್ಣಿಯವರು ಹೇಳಿದ ಹಾಗೆ ನಮಗೆ ಒಂದು ಪುಸ್ತಕ ಬೇಕು ಅಂತಂದರೆ ಪುಸ್ತಕ ಇರುವ ಜಾಗಕ್ಕೆ ನಾವು ಪ್ರಯಾಣವನ್ನು ಬೆಳೆಸಿ ಅಲ್ಲಿ ಹೋಗಿ ಕೂತ್ಕೊಂಡು ಅಥವಾ ಅದನ್ನು ಕೊಂಡುಕೊಂಡು ಓದಿಯೋ ಬರಬೇಕು ಅನ್ನುವಂಥದ್ದು. ಆದರೆ ಈಗ ಸಂಪರ್ಕ ಮಾಧ್ಯಮ ನಮಗೆ ಬಹಳ ಸುಲಭ ಆಗಿರೋದ್ರಿಂದ, ಅದರಲ್ಲೂ ಈ ಅಂತರ್ಜಾಲ ಇಂಟರ್ನೆಟ್ ಅನ್ನುವಂಥದ್ದು ನಮಗೆ ಬೆರಳ ತುದಿಯಲ್ಲಿ ಇರೋದ್ರಿಂದ ನಮ್ಮ ಸಮೀಪಕ್ಕೆ ಅವೆಲ್ಲವನ್ನು ತಂದುಕೊಳ್ಬಹುದು. ಅದೊಂದು ಸುಲಭೋಪಾಯ ನಮಗೆ ಸಿಕ್ಕಿದೆ. ಕುಸುಮ ಅವರು ಮಾತಾಡ್ತಾ ಒಂದು ಬಹಳ ಒಳ್ಳೆಯ ಸಂಗತಿಯನ್ನು ಹೇಳಿದ್ರು. ಈಗ ಮಲೆಗಳಲ್ಲಿ ಮದುಮಗಳು ಅದು ಡಿಜಿಟಲೈಸೇಷನ್ ಆದ ನಂತರದಲ್ಲಿ ಯಾರು ಬೇಕಾದರೂ ಕುಂತ್ಕೊಂಡು ಕೇಳ್ಬೋದು. ಅದೊಂದು ಮಾತಿನ ರೂಪದಲ್ಲಿದೆ, ಧ್ವನಿಯ ರೂಪದಲ್ಲಿ ಇದೆ. ಆ ಧ್ವನಿಯ ರೂಪ ನಮಗೆ ಎಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಅಂತಂದರೆ ಕುಂತಲ್ಲೇ ನಾವು ಅದನ್ನು ಕೇಳಬಹುದು. ಅಲ್ಲಿ ಕಣ್ಣಿಗೆ ಆಯಾಸ ಇಲ್ಲ, ಕಿವಿ ಅಷ್ಟೇ ಆ ಕಡೆಗೆ ಕೊಟ್ಟರೆ ಸಾಕು. ಅದೊಂದು ನನಗೆ ಅನ್ನಿಸಿದ ಹಾಗೆ ಅದೊಂದು ನವಮೌಖಿಕ ಪರಂಪರೆ ಅಂತ ಹೇಳ್ಬಹುದೇನೋ. ಆ ಥರದ ಒಂದು ನವಮೌಖಿಕ ಪರಂಪರೆ ಇಂಟರ್ನೆಟ್ ಕೂಡ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ದೇವಮಣಿಯವರೇ ಹೇಳಿ, ನಾವು ತಂತ್ರಜ್ಞಾನ ಇರುವಂಥದ್ದು ಅದನ್ನು ಬಳಸ್ಕೊಳ್ತಾ ಇದ್ದೇವೆ. ತಂತ್ರಜ್ಞಾನಕ್ಕೆ ತುಂಬುತ್ತಾ ಇರುವಂಥವ್ರು ನಾವೇನೆ. ಮನುಷ್ಯರನ್ನು ಹೊರತುಪಡಿಸಿದಂತಹ ಯಾವುದೇ ಟೆಕ್ನಾಲಜಿಯನ್ನು ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಹೇಳ್ತಾರೆ, ಅಲ್ಲಿ ಇಲ್ಲಿ ಮಾತಾಡ್ತಾ ಇರಬೇಕಾದ್ರೆ, ಇಲ್ಲಪ್ಪ ನಾವು ಅಂತರ್ಜಾಲವನ್ನು ಶೋಧ ಮಾಡುವ ಸಂದರ್ಭದಲ್ಲಿ ಪ್ರಮಾಣೀಕರಿಸಿ ನೋಡಬೇಕು, ಕೆಲವಷ್ಟು ತಪ್ಪುಗಳು ಕೂಡ ಅಲ್ಲಿ ಇರ್ತವೆ ಅಂತಂದಾಗ ಆ ತಪ್ಪುಗಳು ಆಗದ ಹಾಗೆ ಏನೇನೆಲ್ಲ ಮಾಡಲಿಕ್ಕೆ ಮಾರ್ಗೋಪಾಯಗಳು ಇವೆ, ಅದ್ರ ಬಗ್ಗೆ ಒಂದಷ್ಟು.
ಬಹುಶಃ ನಾವು ತಂತ್ರಜ್ಞಾನದ ಮೂಲಕ ನಮಗೆ ಬೇಕಾದ ಯಾವುದೋ ಒಂದು ಮಾಹಿತಿಯನ್ನು ನಾನು ಪಡ್ಕೊಳ್ಳೋಕೆ ಹೋಗ್ತೀನಿ ಅಂದಾಗ ಬಹುಶಃ ನಾವು ಸಾಮಾಜಿಕ ಮಾಧ್ಯಮಗಳಲ್ಲಿ ನಮಗೆ ಒಂದಷ್ಟು ಭರವಸೆ ಇರುವಂಥ ಜಾಲತಾಣಗಳ ಬಗ್ಗೆ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಈಗ ನೀವು ಸಾಹಿತ್ಯ ಪರಿಷತ್ತಿನ ಯಾವುದೇ ಕೆಲಸ ಇರ್ಬೋದು, ವೆಬ್ಸೈಟ್ಗಳಿರ್ಬೋದು, ಅಥವಾ ಗಣಕ ಪರಿಷತ್ತಿನ ವೆಬ್ಸೈಟ್ಗಳಿರ್ಬೋದು, ಬಹುಶಃ ಅವುಗಳ ಬಗ್ಗೆ ಈಗ ನಾವು ಅದನ್ನು ಅನುಮಾನ ಪಟ್ಟೇನು ನಾವು ನೋಡೋದಿಲ್ಲ ಅಲ್ವಾ. ಈಗ ನಿಮಗೆ ಕಣಜ ಆ್ಯಕ್ಚುಲಿ ಸರ್ಕಾರದಿಂದ ನಡೆಯುವಂಥ ಒಂದು ಇದದು ಅಲ್ವಾ, ಸಂಸ್ಕೃತ ಅಲ್ವಾ. ಆದರೆ ಅಲ್ಲಿ ನಿಮಗೆ ಸುಮಾರು ಒಂದು 500ಕ್ಕೂ ಹೆಚ್ಚು ಪುಸ್ತಕಗಳು ಸಿಗುತ್ತೆ. ಈಗ ನೀವು ಲೈಬ್ರರಿ ಬಗ್ಗೆ ನಾಗರಾಜು ಕೇಳ್ತಾ ಇದ್ರಿ ಅಲ್ವಾ, ನಿಮ್ಗೆ ಅಲ್ಲಿ ಸಾಕಷ್ಟು ಬುಕ್ಸ್ ಇದೆ ಅಲ್ಲಿ. ಬಹುಶಃ ಅಂಥವುಗಳನ್ನು ಪಡ್ಕೊಳ್ಳುವಾಗ ನಮಗೆ ಅನುಮಾನಗಳಿಗೆ ಅಷ್ಟು ಅವಕಾಶ ಇರೋದಿಲ್ಲ. ಅಂದರೆ ಒಂದಷ್ಟು ನಂಬಿಕೆ ಇಟ್ಟೇನೆ ಆ ಥರದ್ದು ಮಾಡ್ಬೋದು ಅಂತ. ಹಾಗೆಯೇ ಸರ್ವೆಂಟ್ಸ್ ಆಫ್ ನಾಲೆಡ್ಜ್ ಅಂತ ಒಂದು ಸಂಸ್ಥೆ, ಅಲ್ಲಿ ನೋಡಿ ಈಗ ನಾನು ಕೇಳ್ಪಟ್ಟ ಹಾಗೆ ಅಲ್ಲಿ ವಚನ ಸಂಪುಟಗಳು ಹೆಚ್ಚು ಕಡಿಮೆ ಒಂದು ತುಂಬ ಆಲ್ಮೋಸ್ಟ್ ವಚನ ಸಂಪುಟಗಳು ನಿಮಗೆ ಲಭ್ಯ ಇದೆ ಅಂತಕ್ಕಂಥದ್ದು. ನಂಗನ್ಸುತ್ತೆ ಅಂತಹ ಅಂದರೆ ಅದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದಾರೆ ಈಗ ಅವರೆಲ್ಲ. ಈಗ ಓಂ ಪ್ರಕಾಶ್ ಅವರಿರ್ಬೋದು, ಶ್ರೀನಿಧಿ ಅಂತವ್ರು ಇರ್ಬೋದು, ಸಾಕಷ್ಟು ಜನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ತಾವು ಬರಿತ ಜೊತೆಗೆ ಕನ್ನಡದ ಸಾಹಿತ್ಯವನ್ನು, ನನಗೆ ಗೊತ್ತಿರೋ ಹಾಗೆ ಈ ಒಂದು ನಾನು ತಂತ್ರಜ್ಞಾನದ ವಿಷಯದಲ್ಲಿ ಒಂದು ಹೇಳುವಾಗ ಒಂದು ಅಂಶ ಕ್ಲಾರಿಫೈ ಮಾಡಬೇಕು ಅಂತ ಅಂದ್ಕೊಳ್ತೀನಿ. ಏನಂದರೆ ನಾವು ಹಳಗನ್ನಡ ಸಾಹಿತ್ಯ ಇದೆಯಲ್ಲ, ಅದು ನಮಗೆ 2 ಥರದ ಒಂದಿದೆ. ಏನಂದರೆ ಇವತ್ತಿನ ಓದಲ್ಲ ಅಂತ, ಇವತ್ತಿನ ವಿದ್ಯಾರ್ಥಿಗಳಿರ್ಬೋದು, ಜೊತೆಗೆ ಮೇಷ್ಟ್ರು ಕೂಡ, ಈಗ ಯಾರು ಹೊಸದಾಗಿ ಮೇಷ್ಟ್ರಾಗಿ ಬರ್ತಿರ್ತಾರೆ ಅವರು ಕೂಡ ಓದೋದಿಲ್ಲ ಅಂತಕ್ಕಂಥದ್ದು. ಜೊತೆಗೆ ಹಳಗನ್ನಡ ನಾಶ ಆಗ್ತಾ ಇದೆ, ಒಂದು ಕಡೆ ಕಾವ್ಯ, ಆ ಥರದ್ದು ಒಂದು ಮಾತಿರುತ್ತೆ. ಆದರೆ ನೀವು ಟೆಕ್ನಾಲಜಿಯನ್ನು ಈ 2 ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ್ಕೆ ಬಳಸ್ಕೊಳ್ಬೋದು ಅಂತ, ಟೆಕ್ನಾಲಜಿನ ಆ ವಿಷಯದಲ್ಲಿ. ಆವಾಗ ಏನಾಗುತ್ತೆ ನಮಗೆ ಅಂದರೆ ಈ ಹಳಗನ್ನಡ ಕಾವ್ಯಗಳನ್ನು ಹೊಸ ತಲೆಮಾರಿಗೆ ತಲುಪಿಸುವಂತಹ ಒಂದು ಕೆಲಸ ಆಗುತ್ತೆ. ಮತ್ತು ಅದನ್ನು ಪ್ರಿಸರ್ವ್ ಮಾಡುವಂಥದ್ದು, ಅದಕ್ಕೆ ನಾವು ಅಂಕೀಕರಣ ಅಂತ ಕರಿತೀವಿ ಅದನ್ನು. ಆದರೆ ಸ್ಕ್ಯಾನ್ ಮಾಡಿ ಅಥವಾ ಟೈಪ್ ಮಾಡಿ ಅದನ್ನು ನಾವು ಒಂದು ಇದರಲ್ಲಿ ವೆಬ್ಸೈಟ್ ಅಥವಾ ಅಪ್ಲೋಡ್ ಮಾಡುವಂಥ ಒಂದು ಕೆಲಸವನ್ನು. ಸೊ ನನಗೆ ಅನಿಸೋದು ಆ ಥರ ಕನ್ನಡದಲ್ಲಿ ತುಂಬ ಒಳ್ಳೊಳ್ಳೆಯ ಸಂಸ್ಥೆಗಳು, ಈಗ ಪ್ರಥಮ್ ಬುಕ್ಸ್ ಅಂತಕ್ಕಂಥದ್ದು ಒಂದು ಸಂಸ್ಥೆ ಇದೆ, ನಿಮಗೆ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದೆ. ಅಂದರೆ ಬರೀ ನಿಮಗೆ ಮಾಹಿತಿ ಅಷ್ಟೇ ಅಲ್ಲ, ಮಾಹಿತಿಯ ಜೊತೆಗೆ ಚಿತ್ರಗಳು, ಆ ಚಿತ್ರಗಳು ಚಲಿಸುವ ದೃಷ್ಟಿಯಲ್ಲಿ ಕೂಡ ನೀವು ಅವುಗಳನ್ನು ಇದು ಮಾಡ್ಬೋದು ಅಂಥೇಳಿ. ಹಾಗಾಗಿ ನನಗನ್ಸೋದು ನಾವಲ್ಲಿ ಸಾಕಷ್ಟು ತಪ್ಪುಗಳಿರುತ್ತೆ ಅಂತ ಅನ್ನೋದಕ್ಕಿಂತ ನಾವು ಪ್ರತಿನಿತ್ಯ ನಾವು ನೋಡುವಾಗ ಏನಾಗುತ್ತೆ ಅಂತಂದರೆ ಒಂದಷ್ಟು ಭರವಸೆ ಇರ್ತಕ್ಕಂತಹ ಆ ವೆಬ್ಸೈಟ್ಗಳಲ್ಲೇ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಬಟ್ ನನಗನ್ಸೋದು ತುಂಬ ತಪ್ಪು ಅಂತಕ್ಕಂಥದ್ದು ಕಡಿಮೆ ಅಂತ ಅನ್ಸುತ್ತೆ. ಅಂದರೆ ನನ್ನ ಗಮನಕ್ಕೆ ಬಂದ ಹಾಗೆ ಇಲ್ಲ ಈ ಮಾಹಿತಿ ತಪ್ಪಾಗಿದೆ ಅಂತನ್ನುವಾಗ ಅಷ್ಟು ಅನಿಸಲ್ಲ. ಬಹುಶಃ ಈ ಥರ ಭರವಸೆ ಇರ್ತಕ್ಕಂಥ ತಾಣಗಳನ್ನು ನೋಡೋದ್ರ ಮೂಲಕ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ಅಂತ ಅನಿಸುತ್ತೆ. ಕುಸುಮ ಹೇಳಿ, ಈ ಬರಹ ಪರಂಪರೆ ಅನ್ನುವಂಥದ್ದು ಒಂದು ಹೊಸ ಮಗ್ಗಲನ್ನು ಪಡ್ಕೊಂಡಂತಹ ಇಂದಿನ ದಿನಮಾನದಲ್ಲಿ ಈ ಕವಿತೆಗಳನ್ನು ಬರೆಯುವಂಥವರ ಸಂಖ್ಯೆ ಮತ್ತು ಹೈಕುಗಳನ್ನು ಬರೆಯುವಂಥವರ ಸಂಖ್ಯೆ, ಪುಟ್ಟ ಲೇಖನಗಳನ್ನು ಬರೆಯುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಾವು ನೋಡಿದಾಗ ಈಗ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರಬಹುದು, ಇಲ್ಲಿ ಮತ್ತು ಧ್ವನಿ ಮೂಲಕನೂ ಕೂಡ ಅವರು ತಮ್ಮ ಪ್ರತಿಭೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಣ್ಣ ಪ್ರಮಾಣದ ಬರಹಗಳನ್ನು ಹೊರತುಪಡಿಸಿ, ಈಗ ಮಲೆಗಳಲ್ಲಿ ಮದುಮಗಳು ತಾವು ಪ್ರಸ್ತಾಪವನ್ನು ಮಾಡಿದ್ರೆ ಅದು ಬರಹದ ರೂಪದಲ್ಲಿಲ್ಲ, ಅದು ಧ್ವನಿ ರೂಪದಲ್ಲಿ ಇರುವಂತಹ ಒಂದು ವಿಧಾನ. ಹೀಗೆ ಒಂದು ಕಾವ್ಯವನ್ನು ಬರೀಬೇಕು, ಮಹಾಕಾವ್ಯವನ್ನು ಬರೀಬೇಕು ಅಂತ ಅನ್ನಿಸಿದಾಗ ಇಲ್ಲಿ ಈ ಬ್ಲಾಗ್ಗಳಲ್ಲಿ ಅಥವಾ ಇನ್ನಿತರ ಆ್ಯಪ್ಗಳಲ್ಲಿ ಅದಕ್ಕೆಲ್ಲ ಅವಕಾಶಗಳು ಇವೆಯಾ? ಕನ್ನಡದ ಅಸ್ಮಿತೆಯನ್ನು ಅವು ತುಂಬಬಲ್ಲದಕ್ಕೆ ಇವು ಪೂರಕವಾಗಿ ಕೆಲಸವನ್ನು ಮಾಡಬಲ್ಲವ? ಅಂದರೆ 2 ಥರ ಇದೆ ಸರ್. ಏನು ಅಂದರೆ ಈ ಚರ್ಚೆಯಲ್ಲಿ ದೇವಮಣ್ಣಿ ಇರೋದು ಒಂಥರ ಒಳ್ಳೆಯದು. ಅಂದರೆ ಯಾವಾಗಲೂ ನಾವು 2 ರೀತಿ ವಿಂಗಡಿಸ್ತೀವಿ. ಒಂದು ಅಕಾಡೆಮಿಕ್ ವಲಯ, ಇನ್ನೊಂದು ಅಕಾಡೆಮಿಕ್ ಅಲ್ಲದ. ದೇವು ಅಕಾಡೆಮಿಕ್, ನಾನು ಅಕಾಡೆಮಿಕ್ ಅಲ್ಲದವಳು. ಹಾಗಾಗಿ ಏನಾಗುತ್ತೆ, ಆದ್ರೆ ಈಗ ನೋಡಿ ಒಂಥರದ ಅವರು ಬೇರೆ ಇವ್ರು ಬೇರೆ ಅನ್ನೋದು ಈ ಕ್ರಿಯೇಟಿವ್ ವಿಷಯ ಏನಾಗಿದೆ, ಈ ಟೆಕ್ನಾಲಜಿ ಬಂದು ಕೆಲವು ವೇದಿಕೆಗಳು ಬಂದು ಆ ಗೆರೆಯನ್ನ ಸಂಪೂರ್ಣವಾಗಿ ಅಳಿಸಿ ಹಾಕಿದೆ. ಮತ್ತೆ ನಿಮಗೆ ಈ ಅಕಾಡೆಮಿಕ್ ಭಾಷೆ ಇದೆಯಲ್ಲ, ಅದನ್ನ ನಾವು ಒಂದು ಸಿನಿಕತೆಯಿಂದ ನೋಡ್ಬೇಕಾಗೂ ಇಲ್ಲ, ಅದು ಒಂದಿದೆ. ಅಂದ್ರೆ ಏನ್ ಹೇಳಿದ್ರು ಈ ಅಕಾಡೆಮಿಷಿಯನ್ಗಳನ್ನ ಅವ್ರನ್ನ ಬಿಡಿ, ಅವ್ರು ಹಾಗೆ ಅಂತ ಅನ್ನೋದೊಂದಿದೆ. ಆ ಸಿನಿಕತೆಗೆ ಕಾರಣ ಏನು ಅಂದ್ರೆ ಅಕಾಡೆಮಿಕ್ ಆದ ಭಾಷೆ ಅದು ಸರಳವಾಗಿ ಸಾಮಾನ್ಯರ್ಗೆ ಅರ್ಥ ಆಗೋದಾದ್ರೆ ಅದನ್ನ ಅಕಾಡೆಮಿಕ್ ಅಂತ ಅನ್ನೋದು ಯಾಕೆ ಅಲ್ವಾ? ಹಾಗಾಗಿ ಅದು ಹಾಗೆ ಇರಬೇಕು ಅಲ್ವಾ? ಇಲ್ಲ ಅಂತಂದ್ರೆ ಈಗ ರಾಗಿ ಮುದ್ದೆಗೂ ಪಾನಿಪುರಿಗೂ ಒಂದು ವ್ಯತ್ಯಾಸ ಇದ್ದೇ ಇದೆಯಲ್ಲ. ಆ ಥರ ಎಲ್ಲದರದ್ದು ಅದರದ್ದೇ ಆದ ರುಚಿ ಇದೆ, ಅದರದ್ದೇ ಆದ ವೈವಿಧ್ಯ ಇದೆ. ಅಕಾಡೆಮಿಕ್ ಬರಹಗಳು ಬೇಕು, ಇದು ಬೇಕು. ಆದರೆ ನಿಮಗೆ ಅಕಾಡೆಮಿಕ್ ಬರಹಗಳು ಬೇಕಾಗಿರೋದು ಸಂಶೋಧನೆಗೆ, ಅಧ್ಯಯನಕ್ಕೆ.
ಅದು ಅವ್ರು ದೇವು ಹೇಳ್ದಂಗೆ ಅವ್ರಿಗೆ ಏನು ಬೇಕೋ ಅದನ್ನು ಅವರು ಅವರದ್ದೇ ವಿಧಾನದಲ್ಲಿ ಪಡ್ಕೊಂಡು ಅವ್ರ ಸಂಶೋಧನೆನ ಮುಂದುವರಿಸ್ತಾರೆ. ಅದು ಒಂದು ಆಸ್ತಿ ಥರ ಒಂದು ಕಡೆ ಇರುತ್ತೆ, ಯಾರು ಬೇಕೋ ಅವರು ನೋಡ್ಕೊಳ್ತಾರೆ. ಆದರೆ ಈ ಕ್ರಿಯೇಟಿವ್ ಬರವಣಿಗೆ ಇದೆಯಲ್ಲ, ಈ ಕತೆ, ಕವನ, ಕಾದಂಬರಿ ಅಂಥದ್ದೆಲ್ಲ ಅದು ಅವರಿಗೂ ಬೇಕು, ಸಾಮಾನ್ಯ ಓದುಗರಿಗೂ ಬೇಕು. ಹಾಗಾಗಿ ಅದು ಎರಡೂ ಇಂದಿಗೂ ಬೇರೆ ಬೇರೆಯಾಗಿಯೂ ಇದೆ ಮತ್ತು ಇಂದಿಗೂ ಒಟ್ಟಿಗೆ ಸಹ ಇದೆ. ಟೆಕ್ನಾಲಜಿಯ ಕಾರಣಕ್ಕೆ ಅಂಥದ್ದೇನು ಮಡಿವಂತಿಕೆ ಇಲ್ಲ. ಯಾಕಂದರೆ ಎಲ್ಲ ಮೇಷ್ಟ್ರುಗಳನ್ನು ಇವತ್ತೆಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿರೋ ಬರಹಗಳನ್ನು ನೋಡ್ತಾ ಇರ್ತಾರೆ. ದೇವು ಆಗಲೇ ಹೇಳಿದಾಗೆ ಅಲ್ಲಿ ಯಾವುದೋ ಬರಹ ಚೆನ್ನಾಗಿದ್ರೆ ತಮ್ಮ ಸ್ಟೂಡೆಂಟ್ಸ್ಗೆ ರೆಫರ್ ಮಾಡ್ತಾರೆ. ಆ ಥರದ್ದಿದೆ. ಆದರೆ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋದು, ಅವರು ಕೂಡ ಹೇಳಿದ್ರು, ಈ ಗ್ರಾಮೀಣ ಭಾಗದ ಮಕ್ಕಳು ನೋಡಿ, ನಾವು 3 ಜನ ಹೆಚ್ಚು ಕಮ್ಮಿ ಒಂದೇ ತಲೆಮಾರಿನವ್ರು ಇದ್ದೀವಿ. ನಾವು 4 ಜನ ನಾವು ನಮ್ಮ ಮಾತುಗಳನ್ನು ಆಡ್ತಾ ಇದ್ದೀವಿ. ನಾವು ಮುಂದಿನ ತಲೆಮಾರು ಅಂತ ಇಟ್ಕೊಂಡು ಈ ಕನ್ನಡ ಭಾಷೆ ಮತ್ತು ತಂತ್ರಜ್ಞಾನ ಅನ್ನೋ ವಿಷಯನ ಒಂಚೂರು ಆ ಕಡೆ ನೋಡಿದರೆ ಏನಾಗ್ತಾ ಇದೆ ಅಂದರೆ, ಅವರು ಅಕಾಡೆಮಿಕ್ ಆಗಿಯೂ ಅದನ್ನು ಬಳಸ್ತಾ ಇಲ್ಲ. ಆ ಕಾರಣಕ್ಕೂ ಕನ್ನಡ ಭಾಷೆಯನ್ನು ಈ ಕವಿತೆ, ಕತೆ, ಕಾದಂಬರಿಯಂತಹ ಕ್ರಿಯೇಟಿವ್ ಆ ವಿಷಯಕ್ಕೂ ಬಳಸ್ತಿರೋದು ಕಮ್ಮಿ. ಯಾರು ನಾನು ಹೇಳ್ತಿರೋದು 2000 ನಂತರದ ಮಕ್ಕಳು. ಅವರು ಕನ್ನಡ ಓದುವಂಥವ್ರು, ಕನ್ನಡ ಸಾಹಿತ್ಯ ಓದುವಂಥ ಮಕ್ಕಳು ಕೂಡ ಅವ್ರ ಪಠ್ಯಕ್ಕೆ ಸೀಮಿತ ಆಗಿದ್ದಾರೆ. ಅದರ ಆಚೆ ಇಲ್ಲ, ಆಸಕ್ತರು ಕಡಿಮೆ. ಆದರೆ ಇನ್ನೊಂದಿದೆ, ಈ ಎಂಜಿನಿಯರಿಂಗ್ ಓದೋರು, ಈ ಮುಂಚೆ ಕನ್ನಡ ಸಾಹಿತ್ಯ ಬರಿತಿದ್ದವರು, ಓದ್ತಿದ್ದವ್ರು ಯಾರಪ್ಪ ಅಂದರೆ ಮೇಷ್ಟ್ರುಗಳು ಮತ್ತು ಕನ್ನಡ ವಿದ್ಯಾರ್ಥಿಗಳು. ಅದರದ್ದೇ ಒಂದು ವಲಯ ಇತ್ತು. ಈಗ ಹಾಗಿಲ್ಲ. ಈಗ ಬರೆಯೋರು ಕೂಡ ಬೇರೆ ಬೇರೆಯವರೆಲ್ಲ ಬಂದಿದ್ದಾರೆ, ವಿಸ್ತರಿಸ್ಕೊಂಡಿದ್ದಾರೆ. ಆದರೆ ಓದಿನಲ್ಲಿ ನೆಕ್ಸ್ಟ್ ಜನ್ರೇಷನಲ್ಲಿ ಏನಾಗ್ತಾ ಇದೆ ಅಂದರೆ, ಅವರು ಇನ್ಸ್ಟಾಗ್ರಾಮ್ ಬಳಸ್ತಾರೆ, ಇನ್ನೇನೋ ಬಳಸ್ತಾರೆ, ಅದರಲ್ಲಿ ಕನ್ನಡ ಹಾಡುಗಳನ್ನು ಕೇಳ್ತಾರೆ, ಇನ್ನೇನೋ ಮನರಂಜನೆಗಾಗಿ ಮಾತ್ರ ಆ ತಂತ್ರಜ್ಞಾನನ ಅವರು ಬಳಸ್ತಿದ್ದಾರೆ ಹೊರತು ಈ ಸಾಹಿತ್ಯಕ್ಕಲ್ಲ ಅಂತ ನನ್ಗೆ ಅನಿಸ್ತಿರೋದು. ಅಂದರೆ ಈ ಒಂದು ಜನ್ರೇಷನ್ ಅವ್ರು ಮಾತ್ರ ಅದನ್ನು ಬಳಸ್ತಿದ್ದೀವಿ ನಾವು. ಸ್ಪೆಷಲಿ ಫೇಸ್ಬುಕ್ ನೋಡಿ, ಅದರಲ್ಲಿ ಸಾಮಾನ್ಯವಾಗಿ ನಾವು ಮಿಡ್ಲ್ ಏಜ್ ಅವ್ರು ಇದ್ದೀವಿ. ತುಂಬ ಚಿಕ್ಕವರು 22, 25 ಸಾಮಾನ್ಯವಾಗಿ ಸಿಗೋದಿಲ್ಲ ನಮಗೆ. ಅವರೆಲ್ಲ ಎಲ್ಲಾದರೂ ಒಂದು ಕಡೆ ಇರಬೇಕಲ್ಲ. ನಿಮಗೆ ID ಕಾರ್ಡ್ ಇಲ್ಲದೆ ಇರ್ಬೋದು, ವೋಟರ್ ID, ಆಧಾರ್ ಕಾರ್ಡ್ ಇಲ್ಲದೆ ಇರ್ಬೋದು, ಆದರೆ ಯಾವುದಾದ್ರೂ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮಿನ ID ಎಲ್ರಿಗೂ ಇದ್ದೇ ಇದೆ. ಸೊ ಹಾಗೆ ಅವರು ಎರಡರಲ್ಲೂ ಇಲ್ಲ. ಅಕಾಡೆಮಿಕ್ ವಲಯದ ಓದನ್ನು ಅಂತೂ ಪ್ರಶ್ನೆನೇ ಇಲ್ಲ, ನಾನ್ ಅಕಾಡೆಮಿಕ್ ಕೂಡ ಇಲ್ಲ ಅವರು. ಅದು ಒಂದು ಸ್ವಲ್ಪ ಆತಂಕದ ವಿಷಯ. ಇದ್ದಾರೆ ಕನ್ನಡ ಹಾಡುಗಳು, ಇನ್ನೇನೋ ಮನರಂಜನೆಗಾಗಿ ಮಾತ್ರ ಬಳಸ್ತಾ ಇದ್ದಾರೆ ಹೆಚ್ಚು. ಸಮಯ ನಮಗೆ ಕಡಿಮೆ ಇದೆ, ಆದರೆ ವಿಚಾರ ಬಹಳ ಗಹನವಾದಂಥದ್ದು. ಹೇಳೋದಕ್ಕೆ ಸಾಧ್ಯ ಆಗಿಲ್ಲ. ಹೇಳಬೇಕಾದ್ದನ್ನು ಸಮರ್ಥವಾಗಿ ನಿಮ್ಮ ಮೂವರು ಕೂಡ ಹೇಳಿದ್ದೀರಿ. ಬಹಳ ಸಂತೋಷ. ಸೃಜನಶೀಲತೆ ಅನ್ನುವಂಥದ್ದು ಕೇವಲ ಪೆನ್ನು ಮತ್ತು ಹಾಳೆಗಳಲ್ಲಷ್ಟೇ ಇರೋದಿಲ್ಲ. ಅದು ಬೆರಳ ತುದಿಯ ನಮ್ಮ ಆಂಡ್ರಾಯ್ಡ್ ಫೋನ್ಗಳಲ್ಲೂ ಕೂಡ ಆ ಸೃಜನಶೀಲತೆ ಇದೆ ಅನ್ನೋದನ್ನು ಸಾಬೀತು ಪಡಿಸ್ತಾ ಇದ್ದಾರೆ ನಮ್ಮ ಯುವ ತಲೆಮಾರು. ಅದಕ್ಕೂ ಕೂಡ ನಾವು ಗೌರವಿಸಬೇಕಾದಂತಹ ಅವಶ್ಯಕತೆ ಇದೆ. ಅವರ ಸೃಜನಶೀಲತೆಗೆ ಮತ್ತಷ್ಟು ಪ್ರೋತ್ಸಾಹವನ್ನು ನೀಡುವಂತಹ ಅಗತ್ಯತೆಯೂ ಕೂಡ ಇದೆ. ಯಾಕೆ ಅಂತಂದರೆ ಶಿಷ್ಟ ಸಾಹಿತ್ಯ ಮತ್ತು ಜನಪದ ಸಾಹಿತ್ಯ ಅಂತ ನಾವು ಏನು ವಿಭಾಗ ಮಾಡಿಕೊಂಡು ಬಂದಿದ್ದೇವೋ ಆ ವಿಭಾಗ ಅದು ಸಲ್ಲ, ಎಲ್ಲವೂ ಒಂದೇ ಅನ್ನುವ ಹಂತಕ್ಕೆ ನಾವು ತಲುಪ್ತಾ ಇದ್ದೇವೆ. ಅಲ್ಲಲ್ಲಿ ನಾವು ನೋಡುವ ಹಾಗೆ ನಮ್ಮ ಗ್ರಾಮೀಣ ಸೊಗಡಿನ ಭಾಷೆಯ ಬರಹಗಳು ಕೂಡ ನಮ್ಮ ಈ ತಂತ್ರಜ್ಞಾನ ಕ್ಷೇತ್ರದ ಆ್ಯಪ್ಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗೆಯೇ ಧ್ವನಿ ರೂಪದಲ್ಲೂ ಕೂಡ ನಾವು ಅದನ್ನೆಲ್ಲವನ್ನ ಕೇಳ್ತಾ ಇದ್ದೇವೆ. ಎಲ್ಲೋ ಒಂದು ಕಡೆ ಭಾಷೆ, ನಮ್ಮ ಕನ್ನಡದ ಅಸ್ಮಿತೆ, ನಮ್ಮ ನಾಡು ನುಡಿ ಸಂಸ್ಕೃತಿ, ನೆಲ ಜಲ ಇವೆಲ್ಲವೂ ಕೂಡ ನೇಪಥ್ಯಕ್ಕೆ ಸರಿತಾ ಇದೆ ಯುವ ಸಮುದಾಯದಿಂದ ಅಂತ ಆತಂಕಕ್ಕೆ ಒಳಗಾಗ್ತಾ ಇದ್ರು ಕೂಡ ಒಂದಷ್ಟು ಆಶಾವಾದಿತ್ವ ಅವರ ಬರಹಗಳಲ್ಲಿ, ಅವರ ಧ್ವನಿಗಳಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಶುಭವಾಗಲಿ. ತಮ್ಮೆಲ್ಲರಿಗೂ ನಮಸ್ಕಾರ. ಕುಸುಮ ಅವರೇ, ನಾಗರಾಜ್ ಅವರೇ, ಹಾಗೆ ದೇವಮಣ್ಣಿ ಅವರೇ, ಧನ್ಯವಾದಗಳು. ಇದುವರೆಗೆ ಕನ್ನಡ ಭಾರತಿಯಲ್ಲಿ ಸಾಮಾಜಿಕ ಮಾಧ್ಯಮಗಳು ಮತ್ತು ಕನ್ನಡದ ಅಸ್ಮಿತೆ ಈ ಕುರಿತು ಚರ್ಚೆ ಪ್ರಸಾರವಾಯಿತು. ಭಾಗವಹಿಸಿದವರು ಪತ್ರಕರ್ತ ಸಹ್ಯಾದ್ರಿ ನಾಗರಾಜ್, ಲೇಖಕಿ ಹಾಗೂ ಅಂಕಣಕಾರ್ತಿ ಕುಸುಮ ಆಯರಹಳ್ಳಿ ಹಾಗೂ ಕನ್ನಡ ಪ್ರಾಧ್ಯಾಪಕಿ ಡಾ ದೇವಮ್ಮಣ್ಣಿ. ಚರ್ಚೆಯನ್ನು ನಡೆಸಿಕೊಟ್ಟವರು ಡಾ ಮೈಸೂರು ಉಮೇಶ್.